ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮ್ಮ ಗಿರೀಶ್. ಇವತ್ತು ಬೇರೆ ವಿಷಯದೊಂದಿಗೆ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ನಕ್ಸಲ್ ಮುಕ್ತ ಭಾರತವನ್ನು ಕೇಂದ್ರ ಸರ್ಕಾರ ಕೊನೆಗೂ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಮೋದಿಯವರು 2024ರಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಾಗ 2026ರಲ್ಲಿ ನಾವು ಬಹಳಷ್ಟು ಒಂದು ಬಡೆ ಫೈಸ್ಲಾ ಅಂದರೆ ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಳುವ ನಮ್ಮ ಟೈಮ್ ಇದಾಗಲಿದೆ, ನನ್ನ ಅಧಿಕಾರಾವಧಿ ಅಂತ ಮುನ್ಸೂಚನೆಯನ್ನು ಕೊಟ್ಟಿದ್ದರು. ಅವರ ಬಾಯಿಂದನೇ ಬಂದಿತ್ತು ಅದು ಮಾತು. ಅದರ ಮುಂದುವರೆದ ಭಾಗ ಅಥವಾ ಅದಕ್ಕೆ ಪುಷ್ಟಿ ನೀಡುವಂತೆ ಗೃಹ ಸಚಿವ ಅಮಿತ್ ಶಾ ಅವರು ನಕ್ಸಲ್ ಮುಕ್ತ ಭಾರತವಾಗಿ ಮಾರ್ಪಟ್ಟಿದೆ ಎಂದು ಘೋಷಣೆ ಮಾಡಿದ್ದಾರೆ. ಇದರೊಂದಿಗೆ ಭಾರತದಲ್ಲೇ ನಮ್ಮ ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ, ಜಾರ್ಖಂಡ್ನಲ್ಲಿ, ಭಾರತದ ಹಲವಾರು ರಾಜ್ಯಗಳಲ್ಲಿ ಏನು ನಕ್ಸಲಿಸಮ್ ತಾಂಡವಾಡ್ತಿತ್ತು, ಅದಕ್ಕೆ ಬ್ರೇಕ್ ಬಿದ್ದಂತಾಗಿದೆ ಸ್ನೇಹಿತರೆ. ಇದರಿಂದ ಭಾರತದಲ್ಲಿರುವಂತಹ ನಾವು ಜನರು ನಿಟ್ಟುರಿಸಿ ಬಿಡೋದಲ್ಲದೆ ಇದಕ್ಕೆ ಕೇಂದ್ರ ಸರ್ಕಾರ ISIಗೆ ಸಹಿತ ಟಕ್ಕರ್ ಕೊಟ್ಟಿದೆ. ISI ಅಂದರೆ ಪಾಕಿಸ್ತಾನ ಗೂಢಚಾರಿ ಸಂಸ್ಥೆ ಸ್ನೇಹಿತರೆ. ISI ಯಾಕೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ISI ಹಾಗೂ ಅಮೆರಿಕದ CIA ಗುಪ್ತಚರ ಇಲಾಖೆ ಇವು ಜಂಟಿ ಒಂದು ಕಾರ್ಯತಂತ್ರ ಭಾಗವಾಗಿ ನೀವು 1948ರ ಇತಿಹಾಸಗಳನ್ನು ನೋಡ್ಕೊತ ಬಂದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಇವು ಎರಡೂ ಸೇರಿಕೊಂಡು ಭಾರತದ ಮೇಲೆ ಒಂದು ಸೇಡು ತೀರಿಸ್ಕೊಳ್ಳಿಕ್ಕೆ, ಭಾರತವನ್ನು ತುಂಡಾಗಿ ಮಾಡಿ ಭಾರತದಲ್ಲೆಲ್ಲ ರಕ್ತ ಹರಿಸಲಿಕ್ಕೆ, ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ ಏನು ಕಂಕಣಬದ್ಧವಾಗಿ ಒಂದು ಗುರಿ ಇಟ್ಕೊಂಡಿದ್ರು. ಅದರದ್ದು ಈ ನಕ್ಸಲಿಸಮ್ ಅನ್ನೋದು ಅದರದ್ದು ಒಂದು ಭಾಗ ಸ್ನೇಹಿತರೆ. ಅವ್ರದ್ದು ಏನು ಎಜೆಂಡಾ ಇತ್ತಪ್ಪ ಅಂತಂದರೆ, ಈ ದುರಂಧರ್ 2 ಸಿನಿಮಾ ನೋಡ್ರಿ, ನಿಮ್ಗೆ ಅದರೆಲ್ಲ ಡೈಲಾಗ್ ಬರುತ್ತೆ. ಭಾರತವನ್ನು 1000 ತುಂಡುಗಳನ್ನಾಗಿ ಮಾಡಬೇಕು, ರಕ್ತ ಹರಿಸಬೇಕು ಭಾರತವನ್ನೆಲ್ಲ ಅಂಥೇಳಿ ಯಾವ ರೀತಿ ಪಾಕಿಸ್ತಾನದ ISI ಅದರ ಮುಖ್ಯಸ್ಥ ಏನು ಇರ್ತಾನೆ ಆತ ಹೇಳಿದ ಡೈಲಾಗ್ಗಳು ಅದರಲ್ಲಿ ಬರುತ್ತೆ. ನೀವು ಗೊತ್ತಾಗುತ್ತೆ, ನೋಡಿದವ್ರಿಗೆ ಗೊತ್ತಿದೆ. ಅಂದರೆ ಈಗ ನಾವು ಮಾತಾಡ್ತಿರ್ತೀವಿ ನಕ್ಸಲಿಂದ. ನಾವು ಹಲವಾರು ವರ್ಷಗಳಿಂದ ನಾವು ಚಿಕ್ಕವರಿಂದ ಕೇಳ್ತಾ ಇದ್ವಿ. ಇದರಲ್ಲಿ ದಂತೆವಾಡ ಅನ್ನೋದಂತೂ ಭಾಳ ಕುಖ್ಯಾತ ಒಂದು ನಕ್ಸಲ್ ಅಟ್ಯಾಕಿಂದ ಒಂದು ರಕ್ತ ಚರಿತ್ರೆ. ಇವರು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರನ್ನು ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಗುಂಡಿನ ಮಳೆಗೈದು ಅವರನ್ನು ಹತ್ಯೆ ಮಾಡಿದ್ದಾರೆ. ಅದರಲ್ಲಿ ನನಗೆ ಆ ವಿಷಯ ಅವರು ಯಾರ್ಯಾರು ಆ ಹತ್ಯಾಕಾಂಡಗಳ ಕುರಿತು ಹೇಳುವುದನ್ನು ಬಿಟ್ಟು ಈ ಕೆಲವೊಂದು ಬೇರೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಿಮ್ಗೆ ಹೇಳಬೇಕಂತ ನಾವು ಮಾಡಿದ್ದೆ ಸ್ನೇಹಿತರೆ. ಅದೇ ನಾವು ಹೇಳಿದ್ನಲ್ಲ, ಅಂದರೆ ISI ಮೇನ್ ಎಜೆಂಡಾ ಏನಾಗಿತ್ತು, 1948ರಲ್ಲಿ ಸ್ವಾತಂತ್ರ್ಯಗೊಂಡ ನಂತರ ISI ಸ್ಥಾಪನೆ ಆಗಿಬಿಡ್ತು. ಈ ಭಾರತದ ಅನ್ನೋದು ತದನಂತರ ಒಂದು 20 ವರ್ಷ ನಂತರ ಸ್ಥಾಪನೆ ಆಯಿತು ಅಂತ ಹೇಳಲಾಗತ್ತೆ. ಅವು ಚರಿತ್ರೆ ಅಂದರೆ ಸ್ವಲ್ಪ ಟೈಮ್ ಇದ್ದಾಗ ಆ ಇತಿಹಾಸವನ್ನು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಆದರೆ ಅಷ್ಟೊತ್ತಿನೊಳಗೆ 1968 ಸುಮಾರು 65 20 ವರ್ಷ ನಂತರ 1948ರ 20 ವರ್ಷ ನಂತರ ಏನು ಸ್ಥಾಪನೆ ಆಯಿತು, ಅದಕ್ಕೂ ಮೊದಲು ಬಹಳಷ್ಟು ಭಾರತದಲ್ಲಿ ಇದು ವಿಧ್ವಂಸಕ ಕೃತ್ಯವನ್ನು ನಡೆಸುವಲ್ಲಿ ಈ ಕುಖ್ಯಾತ ISI ಇದಾಗಿತ್ತು, ಅಂದರೆ ಸಫಲವಾಗಿತ್ತು ಸ್ನೇಹಿತರೆ. ಇದಕ್ಕೆ ಅಮೇರಿಕದ CIA ಕೂಡ ಸಾಥ್ ಕೊಟ್ಟಿತ್ತು ಅಂದರೆ ಇದಕ್ಕಿಂತ ಶಾಕಿಂಗ್ ವಿಷಯ ಇನ್ನೇನು ಬೇಕಾಗಿದೆ ಸ್ನೇಹಿತರೆ. ಅದಕ್ಕಾಗಿ ಅಮೇರಿಕವನ್ನು ನಂಬಲೇಬಾರ್ದು. ಬಗಲಲ್ಲಿ ದೊಣ್ಣೆ, ಒಂದು ರೀತಿ ಕೈಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ನಮ್ಮ ಕಡೆ ಒಂದು ನಾಣ್ಣುಡಿ ಇದೆಯಲ್ಲ, ಅದು ಅಕ್ಷರಶಃ ಪಾಕಿಸ್ತಾನಕ್ಕಂತೂ ಮೊದಲಿಂದ ಅದು ಅಪ್ಲೈ ಆಗುತ್ತೆ. ಆಮೇಲೆ ಅಮೇರಿಕ ಕೂಡ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಇವ್ರದ್ದು ಏನು ಅಜೆಂಡಾ ಆಗಿತ್ತಪ್ಪ, ಇವ್ರದ್ದು ಏನು ಗುರಿ ಏನಾಗಿತ್ತಪ್ಪ ಅಂತಂದರೆ, ಈ ರೀತಿ ನಕ್ಸಲಿಸಮನ್ನು ಭಾರತದಾದ್ಯಂತ ವ್ಯಾಪಿಸ್ಲಿಕ್ಕೆ ಬಿಟ್ಟು ಬೇಕಂತ ಮಾಡಿಸಿ ಫಂಡ್ ಇದಕ್ಕೆ CIA ಮಾಡ್ತಿದ್ದು. ಅಮೇರಿಕ ಶ್ರೀಮಂತ ರಾಷ್ಟ್ರ ಅಲ್ಲ, ಅದಕ್ಕೆ ISI ಫಂಡಿಂಗು ಅಮೇರಿಕ ಮಾಡ್ತಿತ್ತು. ಇವೆರಡೂ ಕೂಡ ಏನು ಮಾಡ್ತಿದ್ವು, ಜಂಗಲ್ಲು ಅರಣ್ಯ ಪ್ರದೇಶಗಳಲ್ಲಿ ಈ ಯುವಕರಿಗೆ, ಅಂದರೆ ನಿರುದ್ಯೋಗ ವಿದ್ಯಾವಂತ ಯುವಕರಿಗೆ ಟ್ರೈನಿಂಗ್ ಕೊಡೋದು, ಅವರಿಗೆ ವೆಪನ್ಗಳನ್ನು ಕೊಡೋದು, ಆಮೇಲೆ ಭಾರತದ ವಿರುದ್ಧನೇ ಎತ್ಕೊಟ್ಟೋದು, ಭಾರತ ಸರ್ಕಾರದ ವಿರುದ್ಧ ಎತ್ಕೊಟ್ಟೋದು, ರಾಜಕಾರಣಿಗಳ ವಿರುದ್ಧ ಎತ್ಕೊಟ್ಟೋದು, ಸರ್ಕಾರದ ಆಯಾ ಸ್ಥಳೀಯ ರಾಜ್ಯ ಸರ್ಕಾರದ ವಿರುದ್ಧ ಎತ್ಕೊಟ್ಟೋದು, ಒಟ್ಟು ವಿಧ್ವಂಸಕ ಕೃತ್ಯಗಳನ್ನು ಅವ್ರು ಮಾಡಬೇಕು. ಆ ರೀತಿ ಅವರನ್ನು ಇದನ್ನು ತಯಾರು ಮಾಡುವಂತಹ ಗುರಿಯನ್ನು ISI ಹೊಂದಿ ಅದನ್ನು ನಕ್ಸಲಿಸಮನ್ನು ಭಾರತದಲ್ಲಿ ಬೆಳೆಸಬೇಕು ಅಂತ ಅದು ಗುರಿ ಇಟ್ಕೊಂಡಿತ್ತು. ಬಹುತೇಕ ಯಶಸ್ವಿ ಆಯಿತು. ಆದರೆ ಸಂಪೂರ್ಣ ನಕ್ಸಲ್ ಮುಕ್ತ ಭಾರತ ಘೋಷಣೆ ಆಗುವುದರೊಂದಿಗೆ ISIಗೆ ಮತ್ತೊಂದು ಹಿನ್ನಡೆ ಆಯಿತು, ಹಾಗೂ ISIಗೆ ಮುಟ್ಟಿ ನೋಡಿಕೊಳ್ಳುವಂಥ ಉತ್ತರವನ್ನು ಭಾರತ ಕೊಡ್ತು ಸ್ನೇಹಿತರೆ. ಇನ್ನು ISI ಅಂತೂ ಹೊರಗಿನ ಶತ್ರು ಅಂತ ಗೊತ್ತಿದೆ. 3 ಖಾನ್ಗಳ ಸಿನಿಮಾದಿಂದ ISI ಶತ್ರು ಅಥವಾ ಅದು ಕೆಟ್ಟದ್ದು ಅಂತ ಗೊತ್ತಾಗೋದಿಲ್ಲ. ಆದರೆ ದುರಂಧರ್ 2 ಸಿನಿಮಾವನ್ನು ನೋಡಿದಾಗ, ನೈಜ ಇತಿಹಾಸವನ್ನು ನೋಡಿದಾಗ ISI ಮತ್ತು CIA ಯಾವ ರೀತಿ ಎರಡೂ ಕೂಡಿಕೊಂಡು ಭಾರತದ ಮೇಲೆ ಹೊಂಚಾಗ್ತಿದ್ದು, ದಾಳಿ ಮಾಡಲಿಕ್ಕೆ, ಭಾರತವನ್ನು ತುಂಡರಿಸಲಿಕ್ಕೆ, ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಲಿಕ್ಕೆ. ಒಟ್ಟಿನಲ್ಲಿ ಏನಪ್ಪ, ಭಾರತ ಮುಂದುವರಿಬಾರದು, ಭಾರತ ಯಾವಾಗೂ ಒಂದು ರೀತಿ ಭಾರತ ದೇಶದ ಜನ ಅಳ್ತಾನೆ ಇರಬೇಕು, ಭಯಭೀತಿಯಿಂದ ವಾಸಿಸಬೇಕು, ಆ ರೀತಿ ಅವ್ರದ್ದು ಪ್ಲ್ಯಾನ್ ಆಗಿತ್ತು.
ಈಗ ISI ಬಗ್ಗೆ ನಾನು ನಿಮ್ಗೆ ಹೇಳಿದೆ, ನಕ್ಸಲಿಸಮ್ ಬಗ್ಗೆ ಹೇಳಿದೆ. ನಕ್ಸಲಿಸಮ್ ಅಂತೂ ಆಲ್ಮೋಸ್ಟ್ ಮುಗೀತು ಅಂತೇಳಿ ಘೋಷಣೆ ಮಾಡಿತು ಕೇಂದ್ರ ಸರ್ಕಾರ ಅಂತ ಹೇಳಿದೆ. ಆದರೆ ಅರ್ಬನ್ ನಕ್ಸಲರು ವಿಮುಕ್ತ ಭಾರತ, ಅರ್ಬನ್ ನಕ್ಸಲ್ ಮುಕ್ತ ಭಾರತ ಯಾವಾಗ ಆಗುತ್ತೆ ಅಂತ ನಮಗೆಲ್ಲ ಕುತೂಹಲ ಇದೆ. ಉದಾಹರಣೆ ಹೇಳ್ತೇನೆ. 3 ಖಾನ್ಸ್ ಬಾಲಿವುಡ್ನ ಸಿಕ್ಕಾಪಟ್ಟೆ ಹೆಸರು ಮಾಡಿದಂಥ, ಸಿಕ್ಕಾಪಟ್ಟೆ ಹಣ ಗಳಿಸಿದಂತಹ ಒಂದೊಂದು ಕಾಲದಲ್ಲಿ, ಇವಾಗ ಡೌನ್ ಆಗಿದೆ, ಅದಕ್ಕೆ ಆಮೇಲೆ ಬರೋಣ. ಅಮೀರ್ ಖಾನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಕೆಲವೊಂದು ನಮ್ಮ ಇವರು ಹೌದು, ಸೈಫ್ ಅಲಿ ಖಾನ್ ಕೂಡ ಹೌದು. ಬಟ್ 3 ಖಾನ್ಗಳನ್ನು ನಾವು ಹೆಸರು ತಗೊಳ್ಳೋಣ. ಇವರದ್ದು 3 ಒಂದು ಇದನ್ನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ದಾವೂದ್ ಇಬ್ರಾಹಿಂನ ಪರವಾಗಿ ಇವರು ಇದ್ದರು ಅಂತ ಹಲವಾರು ವರ್ಷಗಳಿಂದ ಇವರ ಮೇಲೆ ಆಪಾದನೆ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ದಾವೂದ್ ಇಬ್ರಾಹಿಂನ ಮಗಳ ಮದುವೆ ದುಬೈಯಲ್ಲೇ ನಡೀತು. ಇವರು ಇಂತಹ ಎಲ್ಲ ನಟರು ಡ್ಯಾನ್ಸ್ ಮಾಡಲಿಕ್ಕೆ ದಾವೂದ್ ಇಬ್ರಾಹಿಂನ ಮಗಳ ಮದುವೆಗೆ ಹೋಗಿದ್ರಂತೆ ದುಬೈಗೆ. ದುಬೈನಲ್ಲಿ ಅವನ ಮಗಳ ಮದುವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಮೋಸ್ಟ್ ವಾಂಟೆಡ್ ಉಗ್ರ 1993 ಮುಂಬೈ ದಾಳಿಯಲ್ಲಿ ದಾವೂದ್ ಇಬ್ರಾಹಿಂನ ಪಾತ್ರ ಇತ್ತು ಅನ್ನೋದು ಸ್ಪಷ್ಟವಾಗಿತ್ತು. 270 ಜನ ಪಾಪ ಅಮಾಯಕರು ಹಸುನಿಗಿದ್ರು, ರಕ್ತ ಕುದಿಯೋದಿಲ್ವ ಇದನ್ನೆಲ್ಲ ಕೇಳಿದರೆ? ಅಂತಹ ಕುಖ್ಯಾತ ರೌಡಿಯನ್ನು ಹೀರೋಗತಿ ಅವನು ಚಸ್ಮಾ ಹಾಕ್ಕೊಂಡು ಕೂತಿರ್ತಾನಲ್ಲ, ಅವ್ನಿಗೆ ಈಗ ನೋಡ್ರೆ 70 ವರ್ಷ ಮೇಲಾಗಿದೆ. ಆದರೆ ಇವರು ಖಾನ್ ತ್ರಯರು ಮತ್ತು ಈ ಲೆಫ್ಟಿಸ್ಟು ಬಹುತೇಕ ಬಾಲಿವುಡ್ ಸಿನಿಮಾ ಲ್ಯಾಂಡ್ ಯಾವ ರೀತಿ ಅವನು ತೋರಿಸಿತ್ತು, ಬಿಂಬಿಸಿತ್ತು ಅಂತಂದರೆ, ಭಾರಿ ಗ್ಯಾಂಗ್ಸ್ಟರ, ಭಾರಿ ಆತ ಮೈಂಡ್ ಗೇಮ್ ಮಾಡ್ತಾನೆ, ಒಂದು ರೀತಿ ಹೀರೋಗತಿ ಅವನು ವೈಭವೀಕರಿಸಿತ್ತು. ದುರಂಧರ್ 2 ಸಿನಿಮಾದಲ್ಲಿ ಆತನನ್ನು ಬೆಡ್ ಮೇಲೆ ಮಲಗಿದಂಥ ಒಬ್ಬ ರೋಗಿಷ್ಠನನ್ನಾಗಿ ತೋರಿಸಿದ್ರಲ್ಲ. ಆ್ಯಕ್ಚುಲಿ ಇದು ವಾಸ್ತವ. ಇದನ್ನು ಆದಿತ್ಯ ಧರ್ ಅವರು ತೋರಿಸ್ಬಿಟ್ರಲ್ಲ ಇದರಲ್ಲಿ ದುರಂಧರ್ 2 ಸಿನಿಮಾದಲ್ಲಿ. ಅದಕ್ಕಾಗಿ ಭಾಳಷ್ಟು ಉರಿ ಬಿದ್ದುಬಿಟ್ಟಿದೆ. ಒಂದು ನಿಮಗೆ ಖಾನತ್ರಯರದ್ದು ಹೇಳಿದೆ, ವಿಷಯ ಸ್ವಲ್ಪ ಇದಾಯಿತು, ಸಾರಿ. ಎರಡನೇದಾಗಿ ಆಪರೇಷನ್ ಸಿಂಧೂರ್ ಮಾಡಿದಾಗ, ಆಮೇಲೆ ಪಾಕಿಸ್ತಾನ ಉಗ್ರರು ಭಾರತದ ಮೇಲೆ ದಾಳಿ ಮಾಡಿದಾಗ, ಬಹಳಷ್ಟು ಮುಂಬೈ ದಾಳಿ ಅಂತೂ ಭಾಳಷ್ಟು ದಾಳಿ ಮಾಡಿದ್ದಾರೆ, ಬಾಂಬ್ ಸ್ಫೋಟಗಳನ್ನು ಮಾಡಿದ್ದಾರೆ. ಯಾವಾಗಲೂ ಈ ಖಾನ್ ತ್ರಯರು ಒಂದೇ ಒಂದು ಸಂತಾಪವನ್ನು ಸೂಚನೆ ಮಾಡಿದ್ದು ನನಗಂತೂ ನೆನಪಿಲ್ಲ. ಭಾರತದ ಪರವಾಗಿ ಮುಂಬೈ ದಾಳಿ ಟೈಮಲ್ಲಿ ಸ್ವಲ್ಪ ಅಮೀರ್ ಖಾನ್ ಅವರೇನೋ ನಿಂತಿದ್ದರು, ಏನೋ ಒಂದು ಫಂಕ್ಷನ್ನಲ್ಲಿ ಸ್ವಲ್ಪ ಹೇಳಿದ್ರು ಅಂತ ನಾನು ಕೇಳಿದ್ದೆ, ವಿರೋಧ ವ್ಯಕ್ತಪಡಿಸಿದ್ರು ಅಂತ ಕೇಳಿದ್ದೆ. ಆದರೆ ಈ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ಗಳಿವೆ. ಈ ಇವರ ಶಾರುಖ್ ಖಾನ್ ಅವರದ ಮೈ ನೇಮ್ ಇಸ್ ಖಾನ್, ಮೇ ಹೂನಾ, ಆಮೇಲೆ ಕುಚ್ ಕುಚ್ ಹೋತಾ ಹೈ, ಇಂಥ ಸಿನಿಮಾಗಳೆಲ್ಲ ನೀವು ಈಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಾನು ಭಾಳ ಹೇಳಬೇಕಾಗತ್ತೆ. ತದನಂತರ ಈ ಸಲ್ಮಾನ್ ಖಾನ್ ಕೂಡ ಹಾಗೆ, ಈ ಬಜರಂಗಿ ಭಾಯಿ ಜಾನು, ಆಮೇಲೆ ಏಕ್ತಾ ಟೈಗರು, ಆಮೇಲೆ ಟೈಗರ್ ಜಿಂದಾ ಹೈ, ಏಕ್ತಾ ಟೈಗರೆಲ್ಲ ಗೊತ್ತಾಗುತ್ತೆ. ಈ ಇದನ್ನು ISI ಏಜೆಂಟ ಚಲೋ, ಅವರೇ ಬೆಸ್ಟು, ಭಾರತದವರೇ ಸರಿ ಇಲ್ಲ, ಭಾರತದ ಮಿಲಿಟರಿ ಆಫೀಸರ್ ಅಂತ ಆ ರೀತಿ ತೋರಿಸಲಾಗಿದೆ ಅದರಲ್ಲಿ. ಅಂದರೆ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ಇವರು ಯಾವಾಗಲೂ ಆಪರೇಷನ್ ಸಿಂಧೂರ್ ಆದಾಗ ಕೂಡ ಭಾರತದ ಪರವಾಗಿ ಒಂದು ಟ್ವೀಟ್ ಮಾಡಿಲ್ಲ. ಈ ಖಾನತ್ರಿಯರು ಏನೂ ಮಾಡಿಲ್ಲ ಸ್ನೇಹಿತರೆ. ಇನ್ನು ಮೂರನೇದಾಗಿ ನಿಮ್ಗೆ ಹೇಳ್ತೇನೆ ಸ್ನೇಹಿತರೆ, ಇವರು ಯಾವಾಗೂ ಕೂಡ ಭಾರತದಲ್ಲಿ ದಾಳಿ ಅಂತೂ ನಾನು ನಿಮ್ಗೆ ಹೇಳಿದೆ. ಅದರಲ್ಲಿ ಈ ಶಾರುಖ್ ಖಾನ, ಸಲ್ಮಾನ್ ಖಾನ, ಆಮೇಲೆ ಅಮೀರ್ ಖಾನ್, ಇವರೆಲ್ಲ ಆಯಾ ರಾಜ್ಯ ಸರ್ಕಾರಗಳು ಅವರಿಗೆ ಒಂದು ಸರ್ಕಾರದ ರಾಯಭಾರಿಯನ್ನಾಗಿ ಮಾಡಿಕೊಂಡು, ಅದರಲ್ಲಿ ವೆಸ್ಟ್ ಬೆಂಗಾಲ್ನ ರಾಯಭಾರಿಯಾಗಿ ಶಾರುಖ್ ಖಾನ್ ಅವರಿದ್ದಾರೆ. ವೆಸ್ಟ್ ಬೆಂಗಾಲ್ನ ಮುರ್ಷಿದಾಬಾದ್ನಲ್ಲಿ ಈ ವಕ್ಫ್ ಕಾಯ್ದೆಯ ವಿರುದ್ಧ, ಅಂದರೆ ಕಾಯ್ದೆ ತಿದ್ದುಪಡಿ ಮೋದಿ ಸರ್ಕಾರ ತಂತಲ್ಲ, ಅದ್ರ ವಿರುದ್ಧ ಒಂದು ಹಿಂಸಾಚಾರ ಆಯ್ತಲ್ಲ, ಹಿಂದೂಗಳು ಬಹಳಷ್ಟು ಜನ ಮೃತಪಟ್ಟರು. ಈ ಶಾರುಖ್ ಖಾನ್ ಅವರು ಅದರ ಕುರಿತು ಒಂದೇ ಒಂದು ತುಟಿ ಕಲಿಸಲಿಲ್ಲ, ಅದರ ಕುರಿತು ಖಂಡನೆ ವ್ಯಕ್ತಪಡಿಸಿಲ್ಲ. ಅಂದರೆ ಇವರು ಮೂರನೇ ಟೋಟಲಿ ಒಂದೇ ನೆರೆಟಿವ್ ಏನಪ್ಪ ಅಂತಂದರೆ ಪಾಕಿಸ್ತಾನವನ್ನು ಹೊತ್ಕೊಂಬರೋದು. ಇದೇ ಸಲ್ಮಾನ್ ಖಾನ್ ಅವರು ಪಾಕಿಸ್ತಾನವನ್ನು ಹೊಗಳಿದ್ರು ಒಂದು ಸಲ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ. ನಮ್ಮಲ್ಲೂ ಇದ್ರಾಗ ಅಂದರೆ ಪಾಕಿಸ್ತಾನದಲ್ಲೂ ಭಯೋತ್ಪಾದನಾ ಚಟುವಟಿಕೆಗಳು ನಡೆಯುತ್ತವೆ, ಬಾಂಬ್ ಸ್ಫೋಟಗಳು ನಡೆಯುತ್ತವೆ, ಅಲ್ಲೂ ಕೂಡ ಅರಾಜಕತೆ ಇದೆ. ಅವರು ಯಾವಾಗಲೂ ಭಾರತದ ಮೇಲೆ ಆಪಾದನೆ ಮಾಡಿದಾರ ಅಂತೇಳಿ ಈ ರೀತಿ ಪಾಕಿಸ್ತಾನದ ಪರವಾಗಿ ನಿಂತವರು ಮಾತಾಡಿದರು ಸಲ್ಮಾನ್ ಖಾನ್ ಅವರು. ಅದೇ ರೀತಿ ಅಮೀರ್ ಖಾನ್ ಅವರು ಒಂದು ಸಲ ಹೇಳಿದ್ರು, ಇವರು ಅಂದರೆ ಭಯೋತ್ಪಾದನೆಗೆ ಧರ್ಮ ಎನ್ನುವುದಿಲ್ಲ, ಅವರು ಧರ್ಮಕ್ಕಿಂತ ಹೊರತು ಅಂತ ನಾನು ಭಾವಿಸ್ತೇನೆ ಅಂತ ಆ ರೀತಿ ಹೇಳಿದರು. ಆದರೆ ಏನಾದ್ರು ಆದಾಗ ಮಾತ್ರ ಇವರು ಹಿಂದೂ ಧರ್ಮದ ಏನಾದ್ರು ಹಿಂಗೆ ಸಂಬಂಧಪಟ್ಟ ಯಾರು ಹಿಂದೂಗಳು ಏನಾದ್ರು ಮಾಡಿದಾಗ ಮಾತ್ರ ಇಡೀ ಧರ್ಮವನ್ನೇ ಹೇಳ್ತಾ ಇರ್ತಾರೆ. ಹಿಂದೂ ಧರ್ಮ ಹಿಂದೂ ಭಯೋತ್ಪಾದಕರು ಅಂತ ಮುಂಬೈ ದಾಳಿ ಸಮಯದಲ್ಲಿ ಕಾಂಗ್ರೆಸ್ ನಾಯಕರು ನಿರೂಪಿಸ್ಲಿಕ್ಕೆ ಹೊರಟುಬಿಟ್ಟಿದ್ರು, ಭಗವಾ ಟೆರರಿಸಮ್ ಅಂತೇಳಿ. ಆ ರೀತಿ ಘಟನೆಗಳನ್ನು ಸಹಿಸ್ಕೊಂಡು ಬಂದಿದ್ದೇವೆ ನಾವು. ಆಮೇಲೆ ಅವರು ದೂರ ಆಯಿತು ಬಿಡಿ, ಮುಂಬೈದವರು ಅಂತ ಇಟ್ಕೊಳ್ಳೋಣ. ಇಲ್ಲಿ ಕರ್ನಾಟಕಕ್ಕೆ ಬನ್ನಿರಿ ಸರ್. ಕರ್ನಾಟಕದಲ್ಲಿ ಕಿಶೋರ್ ಅಂತ ಮಹಾನ್ ನಟರಿದ್ದಾರೆ, ಪ್ರಕಾಶ್ ರೈ ಅವರಿದ್ದಾರೆ, ರಮ್ಯಾ ಅವರಿದ್ದಾರೆ. ಈ 3 ಜನರದ್ದು ನೀವು ನೋಡ್ತಾ ಬನ್ನಿ. ಇವರು ಯಾವಾಗೂ ಒಂದು ರೀತಿ ರಾಷ್ಟ್ರೀಯತೆ ವಿರುದ್ಧ, ಒಂದು ರೀತಿ ಹಿಂದೂ ವಿರೋಧಿ ಭಾವನೆಯೇ. ಮೋದಿಗಳನ್ನೇ ಹ್ಯಾಂಗೆ ಬೇಕು ಹಾಗೆ ನಿಲ್ಲಿಸೋದು. ಕಿಶೋರ್ ಅವರಾಯಿತು, ಪ್ರಕಾಶ್ ರೈ ಅವರಂತೂ ಭಾಳ ವಿಪರೀತ. ಈಗ ಕಿಶೋರ್ ಅವರು ಈಗಿತ್ಲಾಗ ಯಾಕೋ ಸುಮ್ಮನಾಗಿದ್ದಾರೆ. ಪ್ರಕಾಶ್ ರೈ ಅವರಂತೂ ಅವ್ರ ಕಣದಲ್ಲಿ ಮೋದಿಯವರ ವಿರೋಧ ಭಾವನೆ ಇದೆ. ಅಲ್ಲ, ವಿರೋಧ ನಿಮ್ಮ ಸೈದ್ಧಾಂತಿಕವಾಗಿ ವಿರೋಧ ಇಟ್ಕೊಳ್ಳಿ, ಆದರೆ
ಸಂವಿಧಾನಾತ್ಮಕವಾಗಿ ಬಹುಮತ ಇರುವಂಥ ಸರ್ಕಾರದ ಒಬ್ಬ ಪ್ರಧಾನಿ ಹಾಗೂ ಒಂದು ಸಂವಿಧಾನದಲ್ಲಿರುವಂಥ ಒಂದು ಸಂವಿಧಾನಕ್ಕೆ ಗೌರವ ಕೊಟ್ಟೆ ಅದರ ಪ್ರಕಾರನೇ ಅವರು ಪ್ರಧಾನಿ ಆಗಿದ್ದಾರೆ. ಅದಕ್ಕಾದ್ರೂ ಅವರು ಸ್ವಲ್ಪ ಗೌರವ ಕೊಡಬೇಕಲ್ಲ, ಅದು ಇಲ್ಲ. ಅಂದರೆ ಈ ರೀತಿ ಅರ್ಬನ್ ನಕ್ಸಲರು ನಮ್ಮ ಭಾರತದಲ್ಲಿ ಬಹಳಷ್ಟಿದ್ದಾರೆ. ಇವರನ್ನು ಆ ರೀತಿ ನಕ್ಸಲ್ ನಿರ್ಮೂಲನೆ ಮಾಡ್ದಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಹೇಳಿದ್ರೆ ತಪ್ಪಾಗತ್ತೆ. ಆದರೆ ಇವರು ಮನ ಪರಿವರ್ತನೆ ಆಗಬೇಕು. ಇಲ್ಲ ಅಂತಂದರೆ ಇವರಿಗೆ ಹಿಂದೂ ಧರ್ಮದ ವಿರುದ್ಧ ಮಾತಾಡಿದವ್ರನ್ನೆಲ್ಲ ಒಂದು ನಿರ್ದಾಕ್ಷಿಣ್ಯವಾಗಿ ಒಳಗೆ ಹಾಕುವಂಥ, ಅವರಿಗೆ ಕಠಿಣ ಶಿಕ್ಷೆ ನೀಡುವಂತಹ, ಹಿಂದೂ ಧರ್ಮದ ವಿರುದ್ಧ ಮಾತಾಡಿದ್ರೆ ಹಿಂದೂಗಳಿಗೂ ಕೋಪ ಬರುತ್ತೆ, ಇನ್ನು ಅವರು ಸಹಿಸ್ಕೊಳ್ಳೋದಿಲ್ಲ ಇನ್ಮೇಲೆ ಅಂತ ಹೇಳುವಂಥ ಮೆಸೇಜ್ ಕೊಡುವಂತಹ ಒಂದಷ್ಟು ಘಟನೆಗಳು ನಡಿಬೇಕು. ಇಲ್ಲ ಅಂತಂದರೆ ಕಠಿಣ ಕಾನೂನು ಪಾಸಾಗಬೇಕು. ಈ ಕರ್ನಾಟಕದ ಏನು ರಾಜ್ಯ ಸರ್ಕಾರ ಇದೆ, ಇಂಥ ಸರ್ಕಾರಗಳು ತಮ್ಮ ಕಾರ್ಯವೈಖರಿಯನ್ನು ಬದಲಾವಣೆ ಮಾಡ್ಕೋಬೇಕು. ಆಮೇಲೆ ಅಲ್ಪಸಂಖ್ಯಾತ ವಲಯಕ್ಕೆ ಮೇನ್ ಭಾರತದಲ್ಲಿ ನಿಲ್ಲಬೇಕು. ಆವಾಗ ಅರ್ಬನ್ ನಕ್ಸಲಿಸಮ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ಬೋದು. ಪೂರ್ತಿ ಹೋಗ್ಲಿಕ್ಕಿಲ್ಲ, ಅಟ್ಲೀಸ್ಟ್ ಕಡಿಮೆ ಆಗ್ಬೋದು. ಆಮೇಲೆ ಈಗ ಹೆಂಗೆ ನಮ್ಮ ಕರ್ನಾಟಕದ ಸರ್ಕಾರದಂಥವು ಅಲ್ಪಸಂಖ್ಯಾತರ ಮೇಲೆ ಯಾರು ಬಹುಸಂಖ್ಯಾತರ ಅಕಸ್ಮಾತ್ ಹೇಳಿಬಿಟ್ರೆ ದ್ವೇಷ ವಿರೋಧಿ ಭಾಷಣ ಮಂಡನೆ ಮಾಡಿ ಕಾಯ್ದೆ ಜಾರಿ ತರಲಿಕ್ಕೆ ಹೊರಟಿದ್ವು. ತದನಂತರ ಅವ್ರ ವಿರುದ್ಧನೇ FIR ಹಾಕ್ತಿದ್ರು, ಹಿಂದೂಗಳ ಮೇಲೆ FIR ಹಾಕ್ಬಿಡೋದು, ಅವರೇ ಸಂತ್ರಸ್ತರಾದರು. ಆ ರೀತಿ ಭಾಳಷ್ಟು ಘಟನೆಗಳನ್ನು ಅಂದರೆ ಅಲ್ಪಸಂಖ್ಯಾತ ವಲಯಕ್ಕೆ ಪರಾಕಾಷ್ಠೆ. ಅಲ್ಪಸಂಖ್ಯಾತ ಮತಕ್ಕೆ ಏನು ಬೇಕಾದ್ರೂ ಮಾಡ್ತೇನೆ ಅನ್ನುವಂತಹ ಇವರದ್ದೇನು ಕಾರ್ಯತಂತ್ರ, ಕಾರ್ಯವೈಖರಿ, ಇವರ ಎಜೆಂಡಾ ಇದೆ, ಅದನ್ನು ಬಿಡಬೇಕು. ಆವಾಗ ಮಾತ್ರ ಅರ್ಬನ್ ನಕ್ಸಲ್ ಅನ್ನೋದು ಕಡಿಮೆ ಆಗುತ್ತಾನ ಅಂತ ನನಗನ್ನಿಸುತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ಸ್ನೇಹಿತರೆ ಅಂತ ವಿಡಿಯೋ ಕಾಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಒಂದೇ ಮಾತ್ರ. ಬಾಯ್ ಸ್ನೇಹಿತರೆ. ವಿಡಿಯೋ ತುಂಬ ಲಾಂಗ್ ಆಯಿತು, ಕ್ಷಮೆ ಇರಲಿ.